Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಗಮನಿಸಬಹುದು ಪರಪನಗ್ರಹಾರ ಜಯಲಲಿತಾ ಈಗ ಎಚ್.ಡಿ. ರೇವಣ್ಣ ಜೆಡಿಎಸ್ ಶಾಸಕ ಮಾಜಿ ಸಚಿವ ಪ್ರಭಾವಿ ಕುಟುಂಬದ ಎಚ್.ಡಿ. ರೇವಣ್ಣ ಈ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಪರಪನಗ್ರಹಾರ ಜಯಲಲಿತಾ ಈಗ ಎಚ್.ಡಿ. ರೇವಣ್ಣ ತೆರಳ್ತಾ ಇರುವಂತಹ ದೃಶ್ಯ. ಕೋರ್ಟ್ ಆದೇಶದ ಪ್ರತಿ ಕೈಗೆ ಸಿಕ್ಕ ತಕ್ಷಣ ಅಲ್ಲಿ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಇನ್ನು ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗುತ್ತೆ. ಜೈಲಿಗೆ ಕರ್ಕೊಂಡು ಹೋಗೋ ಸಂದರ್ಭ, ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಪರೀಕ್ಷೆ ಮಾಡಿನೇ ಕರ್ಕೊಂಡು ಹೋಗಲಾಗುತ್ತೆ. ಇನ್ನು ಎಚ್.ಡಿ. ರೇವಣ್ಣ ಜೈಲು ಪಾಲಾಗೋದನ್ನು ನೋಡುವ ಸಂದರ್ಭ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸಿಬ್ಬಂದಿಯೇ ಕಾಣಿಸಿದ್ರು ಅನ್ನುವಂಥದ್ದು ಕೂಡ ಅಲ್ಲಿ ಗಮನಿಸುವಂಥ ವಿಚಾರ. ಪರಪನಗ್ರಹಾರ ಜಯಲಲಿತಾ ಎಚ್.ಡಿ. ರೇವಣ್ಣ ಬಿಗಿ ಭದ್ರತೆಯ ನಡುವೆ ಹೋಗ್ತಾ ಇರುವಂತಹ ದೃಶ್ಯ. ಯಾಕಂದರೆ ಈ ಸಂದರ್ಭ ಇಲ್ಲಿ ಕೋರ್ಟಿಂದ ಜೈಲಿಗೆ ಶಿಫ್ಟ್ ಮಾಡೋ ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲೂ ಇದು ರಾಜಕೀಯ ದುರುದ್ದೇಶಪೂರಿತ ಕೆಲಸ ಇದು ಅಂತ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಜೆಡಿಎಸ್ ಸಾಕಷ್ಟು ಪ್ರತಿಭಟನೆ ಕೂಡ ನಡೆಸ್ತಾ ಇದೆ ರಾಜ್ಯಾದ್ಯಂತ. ಡಿ.ಕೆ. ಶಿವಕುಮಾರ್ ವಿರುದ್ಧ ತೀವ್ರ ಪ್ರತಿಭಟನೆ ನಡೆಸಲಾಗಿತ್ತು. ಇನ್ನೊಂದು ಕಡೆ ಕೋರ್ಟ್ನಲ್ಲಿ ಏನಾಗುತ್ತೆ ಈ ಪ್ರಕರಣ, ಎಸ್.ಐ.ಟಿ ವಶ ಮುಕ್ತಾಯ ಆಯಿತು. ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಅಥವಾ ರಿಲೀಫ್ ಸಿಗುತ್ತಾ ಅನ್ನುವಂತಹ ಒಂದು ಕುತೂಹಲ ಇತ್ತು. ಆದರೆ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಎಸ್.ಐ.ಟಿ 3 ದಿನಗಳ ಕಾಲ 4 ದಿನಗಳ ಕಾಲ ವಿಚಾರಣೆ ನಡೆಸಿತ್ತು. ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತ ಎಸ್.ಐ.ಟಿ ಮನವಿ ಮಾಡಿಕೊಂಡಿತ್ತು. 7 ದಿನಗಳ ಕಾಲ ಎಚ್.ಡಿ. ರೇವಣ್ಣರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶವನ್ನು ಕೊಟ್ಟಿರೋದು. ಹೀಗಾಗಿ ಇವತ್ತು ಈಗ ಕೋರ್ಟ್ನಿಂದ ನೇರವಾಗಿ ಎಸ್.ಐ.ಟಿ ವಶ ಮುಕ್ತಾಯ ಆಗಿರುವ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರದತ್ತ ಎಚ್.ಡಿ. ರೇವಣ್ಣ. ಪರಪ್ಪನ ಅಗ್ರಹಾರದತ್ತ ರೇವಣ್ಣ ಶಿಫ್ಟ್. ಪರಪ್ಪನ ಅಗ್ರಹಾರಕ್ಕೆ ಎಚ್.ಡಿ. ರೇವಣ್ಣರನ್ನ ಶಿಫ್ಟ್ ಮಾಡಲಾಗತ್ತೆ. ಈಗ ಕೋರ್ಟ್ ಹಾಲ್ನಿಂದ ನೇರವಾಗಿ ಎಚ್.ಡಿ. ರೇವಣ್ಣ ಪರಪ್ಪನ ಅಗ್ರಹಾರದತ್ತ. ಎಸ್.ಐ.ಟಿ ವಶದಲ್ಲಿದ್ದರು ಎಚ್.ಡಿ. ರೇವಣ್ಣ, ತನಿಖೆ ಎದುರಿಸ್ತಾ ಇದ್ರು, ವಿಚಾರಣೆ ನಡೆಸಲಾಗ್ತಾ ಇತ್ತು. ಸತೀಶ್ ಬಾಬು ಮತ್ತು ಎಚ್.ಡಿ. ರೇವಣ್ಣ ಇಬ್ಬರನ್ನು ಕೂಡ A1 ಎಚ್.ಡಿ. ರೇವಣ್ಣ, A2 ಸತೀಶ್ ಬಾಬು. ಆರಂಭದಲ್ಲಿ ಎಚ್.ಡಿ. ರೇವಣ್ಣ ಸತೀಶ್ ಬಾಬು ಅವ್ರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಲಾಗಿತ್ತು. ಅದಾದ ನಂತರ ರೇವಣ್ಣ ಬಂಧನ ಆಯಿತು. ಎಚ್.ಡಿ. ರೇವಣ್ಣ ಸಪರೇಟ್ ಆಗಿ ವಿಚಾರಣೆ ನಡೆಸಲಾಯಿತು. ನಂತರ ಇಬ್ಬರನ್ನ ಕೂಡ ಒಟ್ಟಿಗೆ ಕೂರಿಸಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಾಯಿತು. ಅಷ್ಟೊತ್ತಿಗೆ ಇಲ್ಲಿ ಎಸ್.ಐ.ಟಿ ವಶ ಕೂಡ ಮುಕ್ತಾಯ ಆಗ್ತಾ ಬಂತು. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತ ಎಸ್.ಐ.ಟಿ ಕೋರ್ಟ್ನಲ್ಲಿ ಮನವಿ ಮಾಡಿಕೊಳ್ತು. ಕೋರ್ಟಲ್ಲಿ ಎಚ್.ಡಿ. ರೇವಣ್ಣ ತಮ್ಮ ಪರ ವಾದ ಮಂಡಿಸಿದ್ರು, ತಮ್ಮ ಅಳಲು ತೋಡ್ಕೊಂಡ್ರು. ಅದಾದ ನಂತರ ಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತಿಗೇನು ಮುಂದೂಡಿಕೆ ಮಾಡಲಾಗಿತ್ತು, ಅದನ್ನು ನಾಳೆಗೆ ಮುಂದೂಡಿಕೆ ಮಾಡಿತು. ಇದೀಗ ನಾಳೆ ಜಾಮೀನು ಅರ್ಜಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಹಾಗೆ ಇರುವ ಮಧ್ಯದಲ್ಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಎಚ್.ಡಿ. ರೇವಣ್ಣ ಶಿಫ್ಟ್ ಆಗಬೇಕಾಗಿದೆ. ಕಾರಣ 7 ದಿನಗಳ ಕಾಲ ಮೇ 14ರ ತನಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶವನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಎಚ್.ಡಿ. ರೇವಣ್ಣ ಈಗ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಕೋರ್ಟ್ ಆದೇಶದ ಪ್ರತಿ ಬರ್ತಾ ಇದ್ದಂತೆ ಎಚ್.ಡಿ. ರೇವಣ್ಣ ಕಣ್ಣೀರು ಹಾಕಿದ್ರು. ಕೋರ್ಟ್ ಹಾಲ್ನಲ್ಲಿ ಕಣ್ಣೀರು ಹಾಕ್ತಾ ಅಲ್ಲಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ವಿ. ಕಣ್ಣೀರು ಹಾಕ್ತಾ ರೇವಣ್ಣ ಹೊರಬಂದರು. ಇನ್ನು ಗಮನಿಸಬಹುದು ನಾವು, ಬಿಗಿ ಭದ್ರತೆಯೊಂದಿಗೆ ಅಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ನೇರ ಪ್ರಸಾರದ ದೃಶ್ಯವನ್ನು ನಾವೀಗ ಗಮನಿಸ್ತಾ ಇದ್ವಿ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನ ಕಡೆಗೆ ತೆರಳ್ತಾ ಇರುವ ದೃಶ್ಯ. ಮಹಿಳೆಯ ಕಿಡ್ನ್ಯಾಪ್ ಪ್ರಕರಣ ಇದು. ಮಹಿಳೆಯ ಮೇಲೆ ಲೈಂಗಿಕ ಕಿರುಕುಳವೆಸಗಲಾಗಿದೆ ಅನ್ನುವಂತಹ ಆರೋಪವನ್ನು ಮಹಿಳೆ ಮಾಡ್ತಾ ಇದ್ದಂತೆ ಪ್ರಭಾವ ಬಳಸಿ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಲಾಗಿದೆ. ಸತೀಶ್ ಬಾಬು ಅನ್ನುವ ವ್ಯಕ್ತಿ ರೇವಣ್ಣ ಅವರ ಆರ್ಡರ್ ಮೇರೆಗೆ ರೇವಣ್ಣ ಹೇಳಿದ್ದಾರೆ ಅಂತ ಹೇಳಿ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಆ ಮಹಿಳೆಯ ಸಂತ್ರಸ್ತೆಯ ಪುತ್ರ ದೂರನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಹೊಳೆನರಸೀಪುರದಲ್ಲಿ ಎಫ್ಐಆರ್ ದಾಖಲಾಗಿತ್ತು. A1 ಎಚ್.ಡಿ. ರೇವಣ್ಣ, A2 ಸತೀಶ್ ಬಾಬು ವಿರುದ್ಧ. ಈ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಅವರ ಬಂಧನ ಕೂಡ ಆಯಿತು. ಎಸ್.ಐ.ಟಿ 3 ಬಾರಿ ನೋಟಿಸ್ ಕೊಟ್ಟರೂ ಕೂಡ ಎಚ್.ಡಿ. ರೇವಣ್ಣ ಅದಕ್ಕೆ ಉತ್ತರವನ್ನು ಕೊಟ್ಟಿರಲಿಲ್ಲ. ನಂತರ ಅರೆಸ್ಟ್ ಆಯಿತು. ಅದಾದ ನಂತರ ಜಾಮೀನಿಗೋಸ್ಕರ ಅರ್ಜಿ ಸಲ್ಲಿಕೆ ಮಾಡಲಾಯಿತು. ಇದೀಗ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ.
ಇತ್ತ ಈ ಪ್ರಕರಣದಲ್ಲಿ A1 ಆರೋಪಿಯಾಗಿರುವ ಕಾರಣಕ್ಕಾಗಿ ಹಲವು ಪ್ರಶ್ನೆಗಳನ್ನು ಎದುರಿಸಬೇಕಾಯಿತು ಎಚ್ ಡಿ ರೇವಣ್ಣ. ಆದರೆ ತನಿಖೆಗೆ ಸರಿಯಾಗಿ ಸಹಕರಿಸ್ತಾ ಇಲ್ಲ ಅಂತ SIT ಆರೋಪವನ್ನು ಮಾಡ್ತು. ತಪ್ಪು ಮಾಡದೆ ಒಪ್ಕೊಂಡ್ರೆ ಹೇಗೆ ಸಾಧ್ಯ ಅಂತ ಎಚ್ ಡಿ ರೇವಣ್ಣ ಪರ ವಕೀಲರು ಪ್ರತಿವಾದ ಮಂಡಿಸಿದ್ರು. ಈಗ ಜಾಮೀನು ಅರ್ಜಿ ವಿಚಾರಣೆ ಹಾಗೇ ಇದೆ, ನಾಳೆಗೆ ಮುಂದೂಡಿಕೆಯಾಗಿದೆ. ಇತ್ತ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶ ಕೊಟ್ಟ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಎಚ್ ಡಿ ರೇವಣ್ಣ ಶಿಫ್ಟ್ ಆಗ್ತಾ ಇದ್ದಾರೆ. SIT ವಶದಲ್ಲಿದ್ದಂಥ ಎಚ್ ಡಿ ರೇವಣ್ಣ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳ್ತಾ ಇರುವಂತಹ ದೃಶ್ಯ. ಕಾನೂನು ಮುಂದೆ ಯಾರು ಕೂಡ ದೊಡ್ಡವರಲ್ಲ. ಕಾನೂನನ್ನು ಮೀರಿ ಏನಾದರೂ ಆರೋಪಗಳು ಎದುರಾದರೆ ಈ ಸಂದರ್ಭ ಯಾವ ರೀತಿಯ ಒಂದು ಪರಿಸ್ಥಿತಿ ಎದುರಾಗುತ್ತೆ ಅಂತಂದರೆ, ದೊಡ್ಡ ಜನನಾಯಕನಿದ್ರೂ ಕೂಡ, ಎಷ್ಟೇ ಪ್ರಭಾವ ಇದ್ರೂ ಕೂಡ ಯಾವ ರೀತಿಯ ಒಂದು ಪರಿಸ್ಥಿತಿನ ಎದುರಿಸಬೇಕಾಗತ್ತೆ ಅನ್ನುವಂಥದ್ದು ಈ ಪ್ರಕರಣದಲ್ಲಿ ಗಮನಿಸಬಹುದು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.